ಮತ್ತು ಅಣ್ಣಗೋಸ್ಕರ ಇಷ್ಟು ವರ್ಷ ಏನು ಅಣ್ಣ ಸಿನಿಮಾ ಏನು ಬಂದಿರಲಿಲ್ಲ 2.5 ಇಯರ್ಸ್ ಆಗಿ ಇವತ್ತಿಷ್ಟು ಸಕ್ಸಸ್ಸು ಸಂಭ್ರಮ ಮಾಡ್ತಾ ಇದ್ದಾರೆ ಜನ. ಹೌದು ಸರ್, ಅದು ಮ್ಯಾಕ್ಸ್ ನನಗೆ ಸಿಕ್ಕಿದೆ ಅಂದಮೇಲೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಐ ಆಮ್ ಗ್ರೇಟ್ಫುಲ್ ಫಾರ್ ಅಕ್ಕ ಆ್ಯಂಡ್ ಅಣ್ಣ. ಸೊ ಅಲ್ಲಿ ಅಣ್ಣದು ರಾಕ್ ಸ್ಟಾರ್ಸ್ ಅಂತ ಟೀಮ್ ಇತ್ತು CCL ಇಂದ. ಓಕೆ. ಸೊ ನಮ್ದು ಬಿಜಾಪುರ್ ಬುಲ್ಸ್ ಅಂತ ಟೀಮು. ನಮ್ಮಿಬ್ಬರ ಮಧ್ಯೆ ಇವಾಗಲೂ ಅಷ್ಟೇ ಲವ್, ಕೇರ್, ರೆಸ್ಪೆಕ್ಟ್, ಇದು 3 ಬಿಟ್ರೆ ಬೇರೆ ಏನೂ ಇಲ್ಲ. ಯಾರಿಗುಂಟು ಯಾರಿಗಿಲ್ಲ ಅಂತ. ಅವ್ರ ಜೊತೆ ಇದ್ದಾಗ ನಾವು ಕಲಿಯೋದೇ ಲೈಫ್ ಲೆಸನ್ಸ್ ಜಾಸ್ತಿ ಅಲ್ವಾ. ಅಮ್ಮಗೆ ನನ್ನ ಮೇಲೆ ಏನಕ್ಕೆ ಬಂತು ಅಂದರೆ, ಅಣ್ಣ ಒಂದು ಡಿಫಿಕಲ್ಟ್ ಸಿಚುವೇಶನ್ ಇಂದ ಹೋಗ್ತಾರೆ. ಆ ಡಿಫಿಕಲ್ಟ್ ಸಿಚುವೇಶನ್ ಅಲ್ಲಿ ನಾನಿದ್ದೆ ಅಂತ ಅಮ್ಮಗೆ ಒಂದು ಲವ್. ಇನ್ನೊಂದೇನು ರಿಗ್ರೆಟ್ ಅಂದರೆ, ಅಮ್ಮಗೆ ಈ ಮೂವಿ ನೋಡೋಕೆ ಇಷ್ಟ ಆಯಿತು ಮ್ಯಾಕ್ಸ್, ಅದೊಂದು ಸರ್ ಹೇಳಿದ್ರು, ಅದೊಂದು ತೋರ್ಸೋಕ್ಕಾಗಿಲ್ಲ ಅನ್ನೋದೊಂದು ಬೇಜಾರು ಅಷ್ಟೇ. ಸ್ನೇಹಿತರೆ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಡೈಲಿ ಮಾಧ್ಯಮ. ನಾನು ಅಶೋಕ್ ದಾವಣಗೆರೆ. ಬೆಳಗ್ಗೆ ಬೆಂಗಳೂರಿನಲ್ಲಿ ಚಳಿ. ಈ ಚಳಿಯ ವಾತಾವರಣದಲ್ಲಿ ನಾವು ಲಿಕ್ವಿಡ್ ಬಾರ್ ಆ್ಯಂಡ್ ಕಿಚನ್ ದೇವಸಂದ್ರದಲ್ಲಿರುವಂತಹ ಈ ಒಂದು ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಯಾಕೆ ಅಂತಂದರೆ, ಕಳೆದ ಬುಧವಾರ ಕಿಚ್ಚ ಸುದೀಪ್ ಅವರು ನಟಿಸಿರುವಂತಹ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗಿದೆ. ಬಹಳ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದೆ. ಸೊ ಇದರಲ್ಲಿ ಸಾಕಷ್ಟು ಪಾತ್ರಗಳು, ಸಾಕಷ್ಟು ಕಲಾವಿದರು ನಮ್ಮನ್ನ ಕಾಡಿದ್ವು. ಕೆಲವು ಪಾತ್ರಗಳು ಬಹಳವಾಗಿ ಕಾಡಿದ್ವು. ಅದರಲ್ಲಿ ಒಂದು ಪಾತ್ರ ಆಂಡ್ರ್ಯೂ. ಆಂಡ್ರ್ಯೂ ಹೇಗೆ ಈ ಸಿನಿಮಾಗೆ ಬಂದ್ರು, ಪಾತ್ರ ಹೇಗೆ ಅವ್ರಿಗೆ ಸಿಕ್ತು, ಇದ್ರ ಬಗ್ಗೆ ಮಾತಾಡ್ಸೋಣ. ಸೊ ಇಲ್ಲಿ ಇವತ್ತು ನಮಗೆ ಆಂಡ್ರ್ಯೂ ಪಾತ್ರಧಾರಿ ಸಿಗ್ತಾ ಇದ್ದಾರೆ, ಪ್ರವೀಣ್ ಗೌಡ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಲೋ. ಹಾಯ್ ಸರ್. ಪ್ರವೀಣ್ ಗೌಡ ಅಲಿಯಾಸ್ ಆಂಡ್ರ್ಯೂ, ಮ್ಯಾಕ್ಸ್ ಸಿನಿಮಾದ ಏನ್ ಹೇಳ್ತೀವಿ, ಒಂದು ಹೈ ವೋಲ್ಟೇಜ್ ಪಾತ್ರ. ಸೊ ಹೇಗಿದ್ದೀರಿ ಪ್ರವೀಣ್ ಅವರೇ? ನಿಮ್ಮ ಆಶೀರ್ವಾದ. ತುಂಬಾ ಚೆನ್ನಾಗಿದ್ದೀರಿ. ಸೊ ಅಟ್ಮಾಸ್ಫಿಯರ್, ಆಂಬಿಯನ್ಸ್ ತುಂಬಾ ಚೆನ್ನಾಗಿದೆ. ಮ್ಯಾಕ್ಸಿಗೆ ಬಂದ್ಬೇಡ. ಮ್ಯಾಕ್ಸ್ ನಿಮ್ಮ ಕರಿಯರ್ನ ಫಸ್ಟ್ ಸಿನಿಮಾ ನೋಡಿ. ಒಂದು ಫಸ್ಟ್ ಸಿನಿಮಾದಲ್ಲೇ ಒಂದು ಪ್ಯಾನ್ ಇಂಡಿಯಾ ಪ್ರಾಜೆಕ್ಟ್ನಲ್ಲಿ ನೀವು ಭಾಗಿಯಾಗಿರೋದು, ಕಿಚ್ಚ ಸುದೀಪ್ ಅವ್ರ ಜೊತೆ ಆ್ಯಕ್ಟ್ ಮಾಡಿರೋದು. ಕೆಲವು ದೃಶ್ಯಗಳಲ್ಲಿ ಬಂದರೂ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತೀರಿ. ಫ್ಯಾನ್ಸ್ಗೂ ಫ್ರೆಂಡ್ಸ್ಗೂ ಆಗಲಿ ಈ ಮೂವಿನ ಎತ್ತಿರೋದಕ್ಕೆ ಮ್ಯಾಕ್ಸ್ನ ಕಂಗ್ರ್ಯಾಟ್ಸ್ ಅವ್ರಿಗೂ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಲವ್ ಯು ಪೀಪಲ್ ಹ್ಯಾವ್ ಶೋನ್ ಫಾರ್ ದ ಮ್ಯಾಕ್ಸ್. ಮತ್ತು ಅಣ್ಣಗೋಸ್ಕರ ಇಷ್ಟು ವರ್ಷ ಏನು ಅಣ್ಣ ಸಿನಿಮಾ ಏನು ಬಂದಿರಲಿಲ್ಲ 2.5 ಇಯರ್ಸ್ ಆಗಿತ್ತು. ಇದು ಒಂದೇ ಮೂವಿ ಅದೆಲ್ಲದನ್ನು ಫುಲ್ಫಿಲ್ ಮಾಡ್ತು. ಸರ್, ಮ್ಯಾಕ್ಸ್ ನನಗೆ ಸಿಕ್ಕಿದ್ದು ಅದು ಏನು ಹೇಳಬೇಕು ಅಂದರೆ, ಅದು ಒಂಥರ ಲಕ್ಕಿ ಸರ್. ಆ್ಯಕ್ಚುಲಿ ಹೇಳಬೇಕು ಅಂದರೆ, ಓಕೆ ಸರ್, ನನಗೇನೋ ಕೆಲಸ ಇಲ್ಲದೆ ಇರೋ ಟೈಮಲ್ಲಿ ಕೋವಿಡ್ ಆದಮೇಲೆ ಒಂದು ಪುಷ್ ಆಗಲಿ, ಒಂದು ಏನಂತಾರೆ, ಒಂದು ಎನ್ಕರೇಜ್ಮೆಂಟ್ ಆಗಲಿ ಕೊಟ್ಟಿದ್ದು ನನಗೆ ಪ್ರಿಯಾ ಅಕ್ಕ. ಓಕೆ. ಮೋಟಿವೇಟ್ ಮಾಡಿದ್ದು ಅಣ್ಣ. ಓಕೆ. ಸೊ ಏನೂ ಇಲ್ಲದೆ ಇರೋ ಟೈಮಲ್ಲಿ ಅವ್ರು ಹೋಗಿ ಎಲ್ಲ ಪ್ರೊಡ್ಯೂಸರ್ಸ್ನು ಮತ್ತು ಡೈರೆಕ್ಟರ್ಸ್ನು ಒಂದು ಕಾಂಟ್ಯಾಕ್ಟ್ ಮಾಡೋ ಅಂತ ಹೇಳಿ ನನ್ನ ಪೋರ್ಟ್ಫೋಲಿಯೋ ಎಲ್ಲ ಕಳ್ಸಕ್ಕೆ ಹೇಳಿ ಒಂದು ಪುಷ್ ಕೊಟ್ಟಿದ್ದು ಅಕ್ಕ, ಪ್ರಿಯಾ ಅಕ್ಕ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಐ ಆಮ್ ಗ್ರೇಟ್ಫುಲ್ ಫಾರ್ ಅಕ್ಕ ಆ್ಯಂಡ್ ಅಣ್ಣ. ಮತ್ತೆ ನನಗೆ ಕರೆದಿ ಚಾನ್ಸ್ ಕೊಟ್ಟಿರೋ ವಿಜಯ್ ಸರ್ಗೆ. ಇದು ಆಕ್ಚುಲಿ ಅಕ್ಕ ಅಣ್ಣ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ನಾನು ಒನ್ ಡೇ ಬಿಟ್ಟು ಹೇಳಿದ್ದೀನಿ, ಕನ್ಫರ್ಮ್ ಮಾಡ್ಕೊಂಡು ನಾನು ಇದೀನಾ ಇಲ್ವಾ ಮ್ಯಾಕ್ಸ್ ಅಲ್ಲಿ ಅಂತ. ಮ್ಯಾಕ್ಸ್ ಮ್ಯಾಕ್ಸಿಮಮ್ ಮಾಸ್. ಸೊ ಸುದೀಪ್ ಸರ್ಗೆ ಒಂದು ಬಿಗ್ ಕಮ್ ಬ್ಯಾಕ್ ಅನ್ನೋ ತರ ಬಹಳ ಚರ್ಚೆ ಆಗ್ತಿದೆ. ಸೊ ಟ್ರೆಂಡಿಂಗ್ ನಲ್ಲಿದೆ. ಚಾಲೆಂಜಸ್ ಬಹಳ ಇರುತ್ತೆ. ನೀವು ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಿದ್ದು ಅಂದ್ರೆ ಸಿನಿಮಾಗೆ ಬಂದಿದ್ದೀರಿ, ಒಂದು ದೊಡ್ಡ ಸಿನಿಮಾದಲ್ಲಿ ಕ್ಯಾಮ್ರಾ ಫೇಸ್ ಮಾಡ್ತಿದ್ದೀರಿ, ಚಾಲೆಂಜಸ್ ಇರುತ್ತೆ ಆಬ್ವಿಯಸ್. ಹೇಗಿತ್ತು? ಇನ್ನೊಂದೇನು ಹೇಳಬೇಕು ಅಂದ್ರೆ, ನನಗೆ ಕ್ಯಾಮ್ರಾ ಅಂದ್ರೆ ಒಂದು ಫಿಯರ್ ಅಂತಾರಲ್ಲ, ಫಸ್ಟ್ ಟೈಮ್ ಫೇಸಿಂಗ್ ಅದು ಯಾವುದೂ ಇರಲಿಲ್ಲ. ಸ್ಟೇಜ್ ಫಿಯರ್ ಇಲ್ಲ ನಂಗೆ. ನೀವು ಎಷ್ಟು ಜನ ಮಧ್ಯೆ ಅಂದ್ರೆ ಎಷ್ಟು ಜಾಸ್ತಿ ಕ್ರೌಡ್ ಇರ್ತಾರೋ ಅಷ್ಟು ಜೋಶ್ ಜಾಸ್ತಿ ನಂಗೆ. ಹೌದಾ? ಯಾವ್ದು ಸ್ಟೇಜ್ ಫಿಯರ್ ಇಲ್ಲ. ಏನೋ ಗೊತ್ತಿಲ್ಲ, ನನ್ಗೆ ಮಂಡು ಧೈರ್ಯ ಇದು. ಆಸ್ ಎ ಸ್ಪೋರ್ಟ್ಸ್ ಪರ್ಸನ್ ನನಗೆ ಅದು ಮುಂಚೆಯಿಂದಲೂ ಇದೆ, ಇನ್ಬಿಲ್ಟ್ ಇದೆ. ನನಗೆ ಅಣ್ಣ ಒಂದು 7-8 ಇಯರ್ಸ್ ಇಂದ ಜೊತೆಗೆ ಇದೀವಲ್ಲ, ಸೊ ನನ್ಗೆ ಅದು ಏನು ಅನ್ಸಿಲ್ಲ. ಬಟ್ ಒಂದು ರೆಸ್ಪೆಕ್ಟ್ ಇದೆ ಅಣ್ಣ ಮೇಲೆ. ಸೊ ಇವ್ರಿಗೆ ಹೆಂಗನ ಒಂದು ಒಳ್ಳೆ ರೀತಿ ಆಕ್ಟ್ ಮಾಡಿ ತೋರ್ಸೋಣ ಅದು ಇದು ಅಂತ. ಬಟ್ ಅಣ್ಣ ಎಷ್ಟೊಂದ್ಸರಿ ನಂಗೆ ಎನ್ಕರೇಜ್ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾಡಿದ್ಯಾ, ಪರ್ಫಾರ್ಮೆನ್ಸ್ ತುಂಬಾ ಸರಿಯಾಗಿ ಕಾಣಿಸ್ಕೊಂತಿದ್ಯಾ ಮೂವಿನಲ್ಲಿ ಅಂತ. ಕಾಂಪ್ಲಿಮೆಂಟ್ ಏನ್ ಕೊಟ್ರು ಶಾರ್ಟ್ ಅಲ್ಲಿ ಪರ್ಫಾರ್ಮೆನ್ಸ್? ಎಲ್ಲಾರ್ಗು ಕರೆದು ಹೇಳ್ತಾರೆ ಅಣ್ಣ ಆರ್ಟಿಸ್ಟ್ ಗೆ ತುಂಬಾ ಸಖತ್ತಾಗಿ ಮಾಡಿದ್ದಾನೆ ಅಂತ. ಓಕೆ. ಫ್ಯಾಮಿಲಿ ಹತ್ರನೇ ಹೇಳ್ತಾರೆ. ಸಕ್ಸಸ್ ಆಗಿದೆ ಸಿನಿಮಾ, ಟಾಪಲ್ಲಿ ಇದೀವಿ. ಓಕೆ. ಒಂಥರ ವಾವ್ ಸರ್ ಇದು. ಓಕೆ. ಯಾರಿಗುಂಟು ಯಾರಿಗಿಲ್ಲ. ಫಸ್ಟ್ ಡೆಬ್ಯೂ ಮೂವಿ ಸರ್. ಕರೆಕ್ಟ್.
ಈ ಮೂವಿ ಕಾಲಿಡ್ತಾನೆ ಬ್ಲಾಕ್ ಬಸ್ಟರ್. ಇನ್ನೇನ್ ಕೇಳ್ಕೊಳಲ್ಲ ಎಕ್ಸ್ಟ್ರಾ. ಜನ ಅಷ್ಟೇ ತುಂಬಾ ಆಶೀರ್ವಾದ ಮಾಡಿ ಪ್ರೀತಿಸಿ ಈ ಮೂವಿನ ಒಂದ್ ನೆಕ್ಸ್ಟ್ ಲೆವೆಲ್ ಕರ್ಕೊಂಡು ಹೋಗಿದ್ದಾರೆ. ಇದು ಇಂಡಸ್ಟ್ರಿಗೆ ಬೇಕಾಗಿತ್ತು ಆಕ್ಚುಲಿ. ಕರೆಕ್ಟ್. ತುಂಬಾ ದಿನ ಆದ್ಮೇಲೆ ಇಂಥ ಮೂವಿ ಬರ್ತಾ ಇರೋದು. ಅಣ್ಣಗೂ ಹೇಳಿ ಮಾಡಿಸಿದ್ದು ಮತ್ತೆ ಫ್ಯಾನ್ಸ್ಗೂ ಹೇಳಿ ಮಾಡಿಸಿದ್ ಮೂವಿ. ಹೇಳಿ, ಸುದೀಪ್ ಸರ್ ಜೊತೆ ಒಡನಾಟ ಎಲ್ಲಿಂದ ಶುರುವಾಯ್ತು ನಿಮ್ಗೆ ಅಂತ? ನನಗೆ ಆಕ್ಚುಲಿ 2015 ಅಲ್ಲಿ ಅಣ್ಣ ಪರಿಚಯ ಆಗಿದ್ದು, ಇಂಟ್ರೊಡ್ಯೂಸ್ ಆಗಿದ್ದು. ಒಂದು ಕರ್ನಾಟಕ ಪ್ರೀಮಿಯರ್ ಲೀಗ್ ಟೂರ್ನಮೆಂಟ್ ಅಂತ ಸ್ಟಾರ್ಟ್ ಮಾಡಿದ್ರು KC ಅವರು. ಓಕೆ. ಸೊ ಅಲ್ಲಿ ಅಣ್ಣದು ರಾಕ್ ಸ್ಟಾರ್ಸ್ ಅಂತ ಟೀಮ್ ಇತ್ತು CCL ಇಂದ. ಓಕೆ. ಸೊ ನಮ್ದು ಬಿಜಾಪುರ್ ಬುಲ್ಸ್ ಅಂತ ಟೀಮು ಓಕೆ, ಕರ್ನಾಟಕ ಇಂದ. ಸೊ ಅಲ್ಲಿ ನಮ್ದು ಮಧ್ಯಾಹ್ನ ಮ್ಯಾಚ್ ಮುಗ್ದಿರುತ್ತೆ. ಓಕೆ. ಅಣ್ಣ ಅದು ಸಾಯಂಕಾಲ ಮ್ಯಾಚ್ ಇರುತ್ತೆ ಅವ್ರದ್ದು. ಓಕೆ. ಸೊ ಅಲ್ಲಿ ಬಂದು ಡ್ರೆಸ್ಸಿಂಗ್ ರೂಮ್ ಅಲ್ಲಿ ನಮ್ದು ಮ್ಯಾಚ್ ಮುಗ್ದಿರುತ್ತೆ. ನಾನು ಹೊಡ್ತಾ ಇರ್ತೀನಿ, ಅಣ್ಣ ಇದಾರೆ ಅಂತ ಗೊತ್ತಾಗುತ್ತೆ ಡ್ರೆಸ್ಸಿಂಗ್ ರೂಮ್ ಅಲ್ಲಿ. ಓಕೆ. ಸೊ ಅಲ್ಲಿ ಅವರು ಏನೋ ಮಸಾಜ್ ಎಲ್ಲ ಮಾಡಿಸ್ಕೊಂತ ಇರ್ತಾರೆ. ಓಕೆ. ಓಕೆ. ಸೊ ನಾನು ಹಿಂಗ್ ಬಗ್ ನೋಡ್ತೀನಿ. ಓಕೆ. ಸೊ ಅವಾಗ ಅವರು ನೋಡ್ತಾರೆ, ಎಸ್ ಅಂತ ಅಂತಾರೆ. ಬೌನ್ಸರ್ಸ್ ಎಲ್ಲ ತಡೆಯಕ್ ಬರ್ತಾರೆ. ಓಕೆ. ಆಮೇಲೆ ಅಣ್ಣ ಹೇಳ್ತಾರೆ, ಬಿಡಿ ಪರವಾಗಿಲ್ಲ ಬಿಟ್ರು. ಒಂದೇ ಒಂದ್ ನಿಮಿಷ ಸರ್ ಬಂದೆ ಅಂತ ಹೇಳ್ತಾರೆ. ಮಸಾಜ್ ಮಾಡಿಸ್ಕೊಂತ ಇರ್ತಾರೆ. ಒಂದ್ ನಿಮಿಷ ಬರ್ತೀನಿ ಅಂತ ಹೇಳ್ತಾರೆ. ಓಕೆ. ಬರ್ತಾರೆ, ಎಸ್ ಸರ್ ಅಂತಾರೆ. ಫಸ್ಟ್ ಸರ್ ಅಂತ ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ ಟೈಮ್ ಅಲ್ವಾ. ಓಕೆ. ಸರ್ ಅಂತ ಸ್ಟಾರ್ಟ್ ಮಾಡ್ತಾರೆ. ನಿನ್ ಹೆಂಗಿದ್ದೀರಾ ಅಂತ ಕೇಳಿ, ಚೆನ್ನಾಗಿದ್ದೀನಿ. ಎಸ್ ಏನನ್ನ ಆಗ್ಬೇಕಾಗಿತ್ತು ನನಗೆ, ಏನಿಲ್ಲ ಫೋಟೋ ಬೇಕಾಗಿತ್ತು, ಬಾಚಿನ ಅಂತ ಆಮೇಲೆ ಅಂತಾರೆ. ಇದು ಫಸ್ಟ್ ಮೀಟ್ 2015 ಅಲ್ಲಿ. 2 years ಆಗುತ್ತೆ. ನನ್ನ ಫ್ರೆಂಡ್ ಇರ್ತಾನೆ ರಿತೇಶ್ ಭಟ್ಕಲ್ ಅಂತ. ಅವ್ರು ಯೂಶುವಲ್ ಆಗಿ ಅಂದ್ರೆ ರೆಗ್ಯುಲರ್ ಆಗಿ ಟಚ್ ಅಲ್ಲಿ ಇರ್ತಾರೆ ಅಣ್ಣಗೆ. ಅವನು ಒಂದಿನ ನಂಗೆ ಕರೀತಾನೆ. ಅದು ಸಾನ್ವಿ ಬರ್ಡೇ ಹಿಂದಿನ ದಿನ ಕರೀತಾನೆ. ಅಣ್ಣ ಮನೆಗೆ ಹೋಗ್ತಾ ಇದೀವಿ ಬರ್ತೀರಾ ಅಂತ ಹೇಳ್ತಾನೆ. ನನಗೆ ಆಗ ಫುಲ್ ಖುಷಿ, ನಾನು ಮೀಟ್ ಮಾಡಕ್ ಹೋಗ್ತಾ ಇದೀನಿ ಅವ್ರ ಮನೇಲಿ ಅಂತ. ಓಕೆ. ಸೊ ಹಿಂಗಾಗುತ್ತೆ. 2017 ಅದು ಸಾನ್ವಿ ಬರ್ಡೇ ಹಿಂದೆ ದಿನ ಕೇಕ್ ಕಟ್ ಮಾಡಿಸಿ ಸಾನು ಬರ್ಡೇಗೆ ಅವರೇ ಕೇಕ್ ಎಲ್ಲ ಪ್ರಿಪೇರ್ ಮಾಡಿರ್ತಾರೆ. ಮಗುವಿಗೆ ಅಕ್ಕನೂ ಇರ್ತಾರೆ. ಸೊ ಅವನ್ನೆಲ್ಲ ಮೀಟ್ ಮಾಡಿ ಬಂದು ಅದು ನೆಕ್ಸ್ಟ್ ಮೀಟು. ಸೊ ಹಿಂಗೆ ಒಂದು 3 months ಆಗುತ್ತೆ. ಹಂಗೆ ರೆಗ್ಯುಲರ್ ಆಗಿ ಮೀಟ್ ಮಾಡ್ತಾ ಇರ್ತೀವಿ. ಬಟ್ ಒಂದು 3 months ನಾನೇನು ಮಾತಾಡಿರಲ್ಲ ಅಣ್ಣ ಹತ್ರ. ಭಯ, ಏನ್ ಮಾತಾಡೋದು, ಏನ್ ಅನ್ಕೊಂತಾರೆ ಅಂತ. ಓಕೆ. ಆಮೇಲೆ ಅವರೇ ಕಂಫರ್ಟ್ ಮಾಡಿ ಕ್ರಿಕೆಟ್ ಬಗ್ಗೆ ಮಾತಾಡಿ ಅದು ಇದು ಎಲ್ಲ ಮಾತಾಡಿ ಒಂದು ಫ್ರೆಂಡ್ಶಿಪ್ ಬೆಳೆಯುತ್ತೆ ಅಲ್ಲಿ. ಸೊ ಆ ಲಾಯಲ್ಟಿ ಹಾನೆಸ್ಟಿ ಏನಿದೆ ಅವ್ರು ನನ್ನಲ್ಲಿ ನೋಡಿದ್ರು, ತುಂಬಾ ಇಷ್ಟಪಟ್ರು. ನಮ್ಮಿಬ್ರು ಮಧ್ಯೆ ಇವಾಗ್ಲೂ ಅಷ್ಟೇ ಲವ್, ಕೇರ್, ರೆಸ್ಪೆಕ್ಟ್, ಇದು 3 ಬಿಟ್ರೆ ಬೇರೆ ಏನೂ ಇಲ್ಲ. ನನ್ನಿಂದ ಅವ್ರಿಗೂ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ, ಅವರಿಂದ ನನಗೂ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಇಷ್ಟೇ ಇರೋದು. ಅದಕ್ಕೋಸ್ಕರ ಇದೊಂದು ಜರ್ನಿ, 8 ವರ್ಷ ಜರ್ನಿ. ಸೊ ಕೋವಿಡ್ ಆದ್ಮೇಲೆ ಇವಾಗ ನಾನು ಹೇಳಿದ್ನಲ್ಲ ಅವಾಗ್ಲೇ, ಹಸ್ಬೆಂಡ್, ವೈಫ್, ಗರ್ಲ್ ಫ್ರೆಂಡ್, ಬಾಯ್ ಫ್ರೆಂಡ್, ಏನೇನು ಬ್ರದರ್. ಅವ್ರು ಮೊನ್ನೆ ಯಾವುದೋ ಕೆಲವು ಇಂಟರ್ವ್ಯೂ ನಲ್ಲಿ ಹೇಳಿದ್ದು ಕೇಳಿದೆ, ಇಸ್ ಮೈ ಬ್ರದರ್ ಅಂತ. ಸೊ ನಿಮ್ ಜರ್ನಿ C to C, ಕ್ರಿಕೆಟ್ ಟು ಸಿನಿಮಾ. ಒಬ್ಬ ಅಣ್ಣ ಆಗಿ ಸುದೀಪ್ ಸರ್ ಏನೆಲ್ಲ ಗೈಡೆನ್ಸ್ ಕೊಡ್ತಾರೆ ನಿಮ್ಗೆ ಅಂತ? ಯಾಕಂದ್ರೆ ನೀವು ಕ್ರಿಕೆಟ್ ಅಲ್ಲಿ ಇದ್ದವರು, ಅವರು ಕ್ರಿಕೆಟ್ ಬಗ್ಗೆ ತುಂಬಾ ಪ್ಯಾಷನ್ ಇದೆ. ಸೊ ಸಿನಿಮಾ ಅವರ ಪ್ರೊಫೆಷನ್, ನೀವು ಕ್ರಿಕೆಟ್ ಪ್ರೊಫೆಷನ್ ಇಂದ ಸಿನಿಮಾಗೆ ಬಂದಿದ್ದೀರಿ. ಸೊ ತುಂಬಾ ಇದೆ, ಕಲೀಲಿಕ್ಕೆ ಇದೆಲ್ಲ. ಏನು ಹೇಳ್ತಾರೆ ನಿಮ್ಗೆ? ನನಗೆ ಇವತ್ತುವರೆಗೂ ಅಷ್ಟೇ, ನಾನು ಅಣ್ಣನ ಹೋಗಿ ಮೀಟ್ ಮಾಡ್ತೀನಲ್ಲ, ಅದು ಎವ್ರಿ ಡೇ ಇಸ್ ಅ ಮೆಮೊರೇಬಲ್. ಯಾರಿಗುಂಟು ಯಾರಿಗಿಲ್ಲ ಅಂತ. ಅವ್ರ ಜೊತೆ ಇದ್ದಾಗ ನಾವು ಕಲಿಯೋದೇ ಲೈಫ್ ಲೆಸನ್ಸ್ ಜಾಸ್ತಿ ಅಲ್ವಾ? ಇನ್ನೊಂದೇನ್ ಗೊತ್ತಾ, ನಾವಿಬ್ರು ಜಾಸ್ತಿ ಮಾತಾಡಲ್ಲ, ಒಬ್ರು ಹಿಂದೆ ಕುತ್ಕೊಂಡ್ರೆ. ಮಾತಾಡಿದ್ರೆ ಕ್ರಿಕೆಟ್ ಬಗ್ಗೆ ಮಾತಾಡ್ತೀವಿ, ಸಿನಿಮಾ ದೂರ. ಅಣ್ಣನೂ ಅಷ್ಟೇ ದೂರ. ಅವ್ರದ್ದು ಶೂಟ್ ಆಯ್ತು, ಅದಾಯ್ತು, ಮುಗಿಸ್ಕೊಂಡ್ ಬಂದ್ರ ದೂರ. ಕ್ರಿಕೆಟ್ ಬಗ್ಗೆ ಯೋಚನೆ ಮಾಡ್ತಾರೆ, ಇಲ್ಲ ಚೆಸ್ ಆಡ್ತಾ ಇರ್ತಾರೆ ಅವ್ರು ನಾರ್ಮಲ್ ಆಗಿ. ನಾವು ಚೆಸ್ ಆಡ್ತಾ ಇರ್ತೀವಿ ಇಬ್ರು. ಮಾತಾಡೋದು ಕಮ್ಮಿ ನಾವಿಬ್ರು. ಸೊ ಇವಾಗ ನಾನು ಅಲ್ಲಿದ್ದೀನಿ ಅಂದ್ಮೇಲೆ ನನ್ಗೆ ಸಿಗೋದೇ ಲೈಫ್ ಲೆಸನ್ಸ್. ಅಣ್ಣ ಏನ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ 28 years ಜರ್ನಿಲಿ, ಅವ್ರು ಹೇಳ್ತಾ ಇರ್ತಾರೆ ಹಿಂಗಿರ್ಬೇಕು ಚಿನ್ನ, ಹಂಗಿರ್ಬೇಕು. ಯಾವತ್ತೂ ಅಷ್ಟೇ ಪಾಸ್ಟ್ ಬಗ್ಗೆ ತಲೆ ಕೆಡ್ಸ್ಕೊಬಾರ್ದು, ಫ್ಯೂಚರ್ ಬಗ್ಗೆನೂ ತಲೆ ಕೆಡ್ಸ್ಕೊಬಾರ್ದು. ಹೇಳ್ಬೇಕು ಅಂದ್ರೆ ಜಸ್ಟ್ ಗೋ ವಿತ್ ದ ಫ್ಲೋ. ನಿನ್ಗೆ ಏನ್ ಸಿಗುತ್ತಲ್ಲ ಅದನ್ನ ಇವತ್ತು ಎಂಜಾಯ್ ಮಾಡು ಅಂತ ಹೇಳ್ತಾ ಇರ್ತಾರೆ. ನನ್ಗೆ ಇವತ್ತವರೆಗೂ ಅಣ್ಣ ನೀನ್ ಹಿಂಗಿರ್ಬೇಡ, ನೀನ್ ಹಿಂಗಿರು, ನನ್ ಪ್ರಕಾರ ಇರು ಯಾವತ್ತೂ ಹೇಳಿಲ್ಲ. ಅಮ್ಮ ಇದ್ದಾರೆ, ತುಂಬಾ ಅವ್ರ ಜೊತೆ ನಿಮ್ದು ಏನೇ ಅಟ್ಯಾಚ್ಮೆಂಟ್ ಇತ್ತು ಅಂತ. ಸುದೀಪ್ ಸರ್ ಜೊತೆ ಅವರು ಅಮ್ಮ ಹೆಂಗಿರ್ತಿದ್ರು, ಹೆಚ್ಚು ಕಮ್ಮಿ ನಿಮ್ ಜೊತೆನೂ ಆ ತರದ್ದೇ ಒಂದು ಅಟ್ಯಾಚ್ಮೆಂಟ್ ಇತ್ತು. ಮನೆಗೆ ಹೋದಾಗ ಅವ್ರು ನಿಮ್ಮನ್ನ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದು, ಅಡ್ಗೆ ಮಾಡ್ಕೊಳ್ತಾ ಇದ್ದು, ಈ ತರದ್ದೆಲ್ಲ ಕೇಳಿದೀನಿ. ಏನೇನ್ ಮೆಮೊರೀಸ್ ಚೆರಿಶ್ ಮಾಡಕ್? ಆಕ್ಚುಲಿ ಆತರ ಅಟ್ಯಾಚ್ಮೆಂಟ್ ಅಮ್ಮಗೆ ನನ್ನ ಮೇಲೆ ಏನಕ್ಕೆ ಬಂತು ಅಂದ್ರೆ, ಅಣ್ಣ ಒಂದು ಡಿಫಿಕಲ್ಟ್ ಸಿಚುವೇಶನ್ ಇಂದ ಹೋಗ್ತಾರೆ. ಆ ಡಿಫಿಕಲ್ಟ್ ಸಿಚುವೇಶನ್ ಅಲ್ಲಿ ನಾನಿದ್ದೆ ಅಂತ ಅಮ್ಮಗೆ ಒಂದು ಲವ್ ಸ್ಟಾರ್ಟ್ ಆಯ್ತು.
ಅಂತ ಕಷ್ಟದ ಟೈಮಲ್ಲಿ ಜೊತೆಗಿದ್ ನೋಡ್ಕೊಂಡಿದ್ಯಲ್ಲ ಕಂದ ನೀನು ಅನ್ಕೊಂಡು ಅಮ್ಮಗೂ ಅಷ್ಟೇ ಅಕ್ಕಗೂ ಅಷ್ಟೇ ಅದೊಂದು ಜಾಸ್ತಿ ಅಟ್ಯಾಚ್ಮೆಂಟ್ ಬೇಕು ಅಂತ. ಓಕೆ. ಜನ ಏನ್ ಗೊತ್ತಾ, ಬರೀ ಬ್ಯಾಕ್ ಸ್ಟ್ಯಾಪ್ ಮಾಡಿ ಅದ್ ಮಾಡಿ ಚುಚ್ಚಕ್ ನೋಡಿ ಒಂಥರ ಅಜೆಂಡಾ ಇಂದಾನೆ ಬರ್ತಾರೆ. ಸೊ ಅಲ್ಲಿ ಏನಾಯ್ತು ಅಂದ್ರೆ, ಸೊ ಇವಾಗ ಪಾರ್ಟಿ ಟೈಮಲ್ಲಿ ಎಲ್ಲ ಇರ್ತಾರೆ, ಕಷ್ಟ ಟೈಮಲ್ಲಿ ಯಾರು ಇರಲ್ಲ. ಕರೆಕ್ಟ್. ಸೊ ಅದ್ ಅಣ್ಣ ಅಬ್ಸರ್ವ್ ಮಾಡಿದಾರೆ, ಅಮ್ಮನೂ ಅಬ್ಸರ್ವ್ ಮಾಡಿದ್ರು ಅದು. ಓಕೆ. ಆ ಟೈಮಲ್ಲಿ ಯಾರು ಬಂದಿಲ್ವಲ್ಲ ದೀಪುಗೆ, ಆ ಟೈಮಲ್ಲಿ ಹುಡುಗ ಒಬ್ನೇ ಇದ್ ನೋಡ್ಕೊಂಡಲ್ಲ ಅನ್ಕೊಂಡು ಅಲ್ಲಿಂದ ಪ್ರೀತಿ ಬೆಳ್ದಿ ನಾನು ನೆಕ್ಸ್ಟ್ ಮನೆಗ್ ಬಂದಾಗೆಲ್ಲ ಅಲ್ಲಿ ಒಂದು ಚೇರ್ ಹಾಕಿದಾರೆ ಅಮ್ಮಗೆ ವರಂಡಾದಲ್ಲಿ ಮನೆ ಕೆಳಗಡೆ. ಅಲ್ಲಿ ಕುತ್ಕೊಂಡು ನನ್ಗೆ ಬಂದಾಗೆಲ್ಲ ಕರೆದು ಬಾಯಿಲಿ ಏನ್ ಮಾಡ್ದೆ ಇವತ್ತು ಅದು ಇದು ಎಲ್ಲ ಕೇಳಿ ಏನ್ ಬೇಕು ಹೇಳೋ ಅಡಿಗೆ ನಿನ್ಗೆ ನಾನು ಮಾಡ್ಕೊಡ್ತೀನಿ ಇವತ್ತು ಕಳಿಸ್ತೀನಿ ಅಂದ್ಬಿಟ್ಟು ನನ್ಗೆ ಅಣ್ಣಗೆ ಏನ್ ಕೇಳಿದ್ರು ಅದೆಲ್ಲ ಮಾಡ್ಕೊಡೋರು ಪಾಪ. ಅದೊಂದು ನನ್ಗೆ ಇನ್ನೊಂದ್ ಏನಂದ್ರೆ ಪಾಪ ಅವ್ರನ್ನ ಮಿಸ್ ಮಾಡ್ಕೊಂತ ಇದೀವಿ ಇವತ್ತು ಅಷ್ಟೇ, ಇಬ್ರು ತುಂಬಾ ಮಿಸ್ ಮಾಡ್ಕೊಂತೀವಿ. ಇನ್ನೊಂದೇನ್ ರಿಗ್ರೆಟ್ ಅಂದ್ರೆ ಅಮ್ಮಗೆ ಈ ಮೂವಿ ನೋಡಕ್ ಇಷ್ಟ ಆಯ್ತು ಮ್ಯಾಕ್ಸ್, ಅದೊಂದ್ ಸರಿ ಹೇಳಿದ್ರು, ಅದೊಂದು ತೋರ್ಸಕ್ ಆಗಿಲ್ಲ ಅನ್ನೋದೊಂದು ಬೇಜಾರ್ ಅಷ್ಟೇ. ಬಿಟ್ರೆ ಅಮ್ಮ ಪ್ರೀತಿ ಇವತ್ವರೆಗೂ ಅಷ್ಟೇ, ನನ್ನ ಮೇಲೆ ಅಂತ ಅಲ್ಲ, ಓಕೆ ನನ್ನ ತುಂಬಾ ಹತ್ರದಿಂದ ನೋಡಿದಾರೆ ಅದು ಓಕೆ. ಆಚೆಯಿಂದ ಯಾರ್ಯಾರು ಬರ್ತಾರಲ್ಲ, ವರ್ಕರ್ಸ್ ಆಗ್ಲಿ ಯಾರೇ ಇರ್ಲಿ, ರಿಲೇಟಿವ್ಸ್ ಆಗ್ಲಿ, ಒಂದು ಕಡೆ ಕಮ್ಮಿ ಪ್ರೀತಿ ತೋರಿಸಿಲ್ಲ, ಪ್ರೀತಿ ಜಾಸ್ತಿನೇ ತೋರಿಸ್ತಾ ಇದ್ರು. ಏನೇ ಇದ್ರು ಪ್ರೀತಿ ಕೊಟ್ಬಿಟ್ಟು ಹೋದ್ರು ಅವರು. ಇದು ಅಮ್ಮನ್ ಗುಣ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅನುಷಾ ರೈ. ಸೊ ಇಲ್ಲಿ ನೋಡಿ, ಡೈಲಿ ಮಾಧ್ಯಮ ಈ ಒಂದು ಚಾನಲಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಎಲ್ಲ ವಿಷಯಗಳು ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಗೊತ್ತಿಲ್ಲದೆ ಇರೋವಂಥ ಹೊಸ ಮಾಹಿತಿಗಳನ್ನು ಕೂಡ ಅವರು ಈ ಚಾನಲ್ನಲ್ಲಿ ಕೊಡ್ತಾ ಹೋಗ್ತಾರೆ. ನಿಮಗೆ ರಂಜಿಸೋದಕ್ಕೆ ಯಾವುದೇ ವಿಷಯದಲ್ಲೂ ಮೋಸ ಆಗಲ್ಲ. ದಯವಿಟ್ಟು ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ.